ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹದೇವಪ್ಪ ಅವರ ಬೀದಿ ನಾಯಿ ಪದ ಬಳಕೆಯೇ ಸರಿ ಇಲ್ಲ. ಶಾಸಕರನ್ನ ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ. ಅದು ಸರಿಯಾದದಲ್ಲ. ಅದು ಡಿ.ಕೆ. ಬಣ ಆದ್ರೂ ಪರವಾಗಿಲ್ಲ, ಸಿದ್ದರಾಮಯ್ಯನವರ ಬಣ ಆದ್ರೂ ಪರವಾಗಿಲ್ಲ, ಹೋಲಿಕೆ ಸರಿ ಇಲ್ಲ ಅಂತ ದಾವಣಗೆರೆಯಲ್ಲಿ ಡಿ.ಕೆ.ಶಿ ಆಪ್ತ ಶಾಸಕ ಬಸವರಾಜ್ ಶಿವಗಂಗಾ ವಾಗ್ದಾಳಿ ನಡೆಸಿದ್ದಾರೆ. ಈಗ ಬಾಲನೂ ನಮ್ಮದೇ ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾದ್ರು ಡಿ.ಕೆ. ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯವ್ರ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ.ಕೆ. ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರ ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ಎಸ್, ನಾಯಿ ಬಾಲ ಅಲ್ಲಾಡಿಸಿದ್ರೇ ಚಂದ. ನಾಯಿ ಬಾಲ ಅಲ್ಲಾಡಿಸ್ಲಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಅಂದರೆ ನಾಯಿ ಅಂದರೆ ಹೈಕಮಾಂಡ್ ಅಂದಂಗಾಯಿತು, ಬಾಲ ಅಂತಂದರೆ ಇಲ್ಲಿಯ ಸ್ಥಳೀಯ ನಾಯಕರು ಅಂದಂಗಾಯಿತು. ಸೊ ನಾಯಿ ಬಾಲ ಅಲ್ಲಾಡಿಸಿದ್ರೇ ಚಂದ ಅಂತಂದರೆ ಸ್ಥಳೀಯ ನಾಯಕರಿದ್ದಾಗಲೇ ಹೈಕಮಾಂಡ್ಗೂ ಕೂಡ ಒಂದು ಗೌರವ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳ್ತಾ ಇರೋದು. ಆಮೇಲೆ ಶಾಸಕರುಗಳನ್ನು ನಾಯಿಗೆ ಹೋಲಿಸಬಾರ್ದು. ಅವ್ರು ಯಾವುದೇ ಬಣ ಆಗಿರಲಿ, ನಾಯಿಗೆ ಹೋಲಿಸೋ ಅಂಥದ್ದು ಆಗಬಾರ್ದು. ಅದು ಮಾತ್ರ ನಾನು ಒಪ್ಕೊಳ್ತೀನಿ. ಯಾಕೆ ಹೋಲಿಸ್ಬೇಕು ನಾಯಿಗಳಿಗೆ? ನಾಯಿಗಳಿಗೂ ಮನುಷ್ಯರಿಗೂ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವ್ಯತ್ಯಾಸ ಇರುತ್ತೆ. ಸೊ ಹೀಗಾಗಿ ನಾಯಿ ಮತ್ತು ಬಾಲ, ಈ ಮಹದೇವಪ್ಪ ಅವರು ಅದು ಯಾವ ಹೋಲಿಕೆಯಲ್ಲಿ ಹೇಳಿದ್ರೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ನಾಯಿಗಿಂತ ಬಾಲಕ್ಕೆ ಭಾಳ ಡಿಮ್ಯಾಂಡ್ ಆಗಿಬಿಟ್ಟಿದೆ. ನಾಯಿಗಿಂತ ಬಾಲ ಇಂಪಾರ್ಟೆಂಟ್, ಬಾಲ ಅಲ್ಲಾಡ್ಸೋದು ಇಂಪಾರ್ಟೆಂಟ್. ಬಾಲ ಇಲ್ಲ ಅಂದರೆ ನಾಯಿಗೆ ಬೆಲೆ ಇರಲ್ಲ ಅನ್ನೋ ಥರದಲ್ಲಿ ಬಾಲಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದ್ದಾರೆ ನಾಯಕರುಗಳು. ಏನೇ ಆಗಲಿ ಈ ಹೋಲಿಕೆನೇ ಸರಿ ಇಲ್ಲ.